ನಮ್ಮ ಇವತ್ತಿನ ರೆಸಿಪಿ ಆನಿಯನ್ ಪರೋಟ. ಚಪಾತಿ ಪಲ್ಯ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಅಥವಾ ಚಪಾತಿ ಪಲ್ಯ ತಿಂದು ಬೇಜಾರಾಗೈತಿ, ಏನಾರ ದಿಢೀರಂತ ಸ್ಪೈಸಿಯಾಗಿರೋದು ತಿನ್ಬೇಕು ಅನ್ಸಿದಾಗ ಈ ಆನಿಯನ್ ಪರೋಟ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಮಸ್ತಾಗಿತ್ತು ಟೇಸ್ಟ್, ದಿಢೀರಂತ ಮಾಡ್ಕೋಬೋದು. ಬರ್ರಿ ಈ ಆನಿಯನ್ ಪರೋಟ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ತಿಳುವಾಗಿ ಉದ್ದುದಕ್ಕೆ ಹೆಚ್ಚಿರುವಂಥ ಉಳ್ಳಾಗಡ್ಡೆ ಹಾಕ್ಕೊಂಡು, ಕೆಂಪು ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ, 1 ಸ್ಪೂನಷ್ಟು ಹುರಿದಿರೋಂಥ ಕಡಲೆ ಹಿಟ್ಟು, ಸಣ್ಣ ಹೆಚ್ಚಿರೋ ಕೊತ್ತಂಬರಿ, 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚಲೋ ತಂಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಉಪ್ಪನ್ನ ಆಮೇಲೆ ಹಾಕೋತೀನಿ, ಅಂದ್ರೆ ಸ್ಟಫ್ ಮಾಡುವಾಗ ಹಾಕೊಳ್ಳೋಣ, ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡ್ತೈತಿ. ಸೊ ನಾನು ಈ ಪರೋಟ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆನ ನಾನು ಉಪ್ಪು ಹಾಕ್ಕೊಂಡು ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು, ನಾವು ಪರೋಟ ಯಾವ ರೀತಿ ಮಾಡ್ತೇವಲ್ಲ ನಾರ್ಮಲ್ ಪರೋಟಾಸ್ ಮನೆ ಒಳಗೆ, ಆ ರೀತಿ ಪರೋಟನ ಇಲ್ಲೇ ಮಾಡ್ಕೊಂಬಿಡೋಣ. ಸ್ವಲ್ಪ ಕೇರ್ಫುಲ್ಲಾಗಿ ಲಟ್ಟಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಸ್ಟಫಿಂಗ್ ಹೊರಗೆ ಬರುತ್ತೆ. ನೋಡಿರಿ, ಈ ರೀತಿ ಮೇಲೆ ಕೊತ್ತಂಬರಿ ಹಚ್ಕೊಂಡು, ಸ್ವಲ್ಪ ಹಿಟ್ಟು ಹಚ್ಕೊಂಡು, ಸ್ಲೋಲಿ ಪ್ರೆಷರ್ ಹಾಕೊತ ನಾವು ಈ ಪರೋಟನ ಲಟ್ಟಿಸ್ಕೊಂಬಿಡೋಣ. ನಾನು ಅಲ್ಲಿ ಆಲ್ರೆಡಿ ಹಂಚಿನೂ ಕಾಯಾಕಿಟ್ಟೇನಿ. ಸ್ವಲ್ಪ ದಪ್ಪನ ಇರಲಿ ಫ್ರೆಂಡ್ಸ್ ಈ ಪರೋಟನ. ಈ ರೀತಿ ಲಟ್ಟಿಸ್ಕೊಂಡು ನಾವು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಚಲೋ ತಂಗ ನಾವು ಕೆಂಪಗಾಗುವಂಗೆ ನಾವು ಈ ಪರೋಟನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಉರಿ ಮಾಡಿಕೊಂಡು ನಾವು ಇದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋಣ, ಅನ್ನೋ ತಿನ್ನಕ್ಕೆ ಭಾಳ ಮಜಾ ಬರ್ತೈತಿ. ನೋಡಿರಿ, ಈ ರೀತಿ ಹೊಳಸ್ಕೊತ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಬಿಟ್ರೆ ಪರೋಟ ರೆಡಿ.